ಕೆಲವೇ ಕ್ಷಣಗಳಲ್ಲಿ ಎಜುಕೇಶನ್ ಎಕ್ಸ್ಪೋ ಆರಂಭ ಆಗೋ ಅಂತ ಇದೆ. ನ್ಯೂಸ್ ಫಸ್ಟ್ ವತಿಯಿಂದ 2 ದಿನಗಳ ಕಾಲ ಬೃಹತ್ ಎಜುಕೇಶನ್ ಎಕ್ಸ್ಪೋ ಆರಂಭ ಆಗುತ್ತೆ. ದಾವಣಗೆರೆಯ PB ರಸ್ತೆಯಲ್ಲಿ ರೇಣುಕಾ ಮಂದಿರದಲ್ಲಿ ಎಕ್ಸ್ಪೋ ಆರಂಭ ಆಗೋ ಅಂತ ಇದೆ. ಅಧಿಕೃತ ಚಾಲನೆ ಸಿಗಬೇಕಾಗುತ್ತೆ. ದಾವಣಗೆರೆ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಅವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡೋರು ಇದ್ದಾರೆ. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಉಚಿತ ಪ್ರವೇಶ ಇರುತ್ತೆ. ನ್ಯೂಸ್ ಫಸ್ಟ್ ಚಾನಲ್ MD ಮತ್ತು CEO ಎಸ್ ರವಿಕುಮಾರ್, ಎಡಿಟರ್ ಇನ್ ಚೀಫ್ ಮಾರುತಿ ಉಸ್ತುವಾರಿಯಲ್ಲಿ ಕಾರ್ಯಕ್ರಮ ಆಯೋಜನೆ ಆಗಿದೆ. ಎಕ್ಸ್ಪೋ ಉದ್ಘಾಟನೆ ಆಗೋದಿದೆ. ಎಕ್ಸ್ಪೋ ಉದ್ಘಾಟನೆ ಬಳಿಕ ಆಯ್ದ ವಿದ್ಯಾರ್ಥಿಗಳಿಗೆ ಸನ್ಮಾನವನ್ನು ಕೂಡ ಅದೇ ವೇದಿಕೆಯಲ್ಲಿ ಮಾಡಲಾಗುತ್ತೆ. ಎಕ್ಸ್ಪೋದಲ್ಲಿ ರಾಜ್ಯದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳು ಭಾಗಿಯಾಗ್ತಾ ಇದೆ. ಇಂಜಿನಿಯರಿಂಗ್, ಕಾಮರ್ಸ್, ಸೈನ್ಸ್ ಕೋರ್ಸ್ಗಳ ಬಗ್ಗೆ ಮಾಹಿತಿಯನ್ನು ನೀಡಲಾಗುತ್ತೆ. ಪರಿಪೂರ್ಣ ಮಾಹಿತಿ ನೀಡಲು ಶಿಕ್ಷಣ ತಜ್ಞರು ಎಕ್ಸ್ಪೋದಲ್ಲಿ ಭಾಗಿಯಾಗೋರು ಇದ್ದಾರೆ. ನ್ಯೂಸ್ ಫಸ್ಟ್ ಅಂಡ್ ಆಡ್ 6 ಅಡ್ವರ್ಟೈಸಿಂಗ್ ಜೊತೆಗೂಡಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ದಾವಣಗೆರೆಯಲ್ಲಿ ಆಯೋಜನೆ ಆಗಿರುವಂಥ ಕಾರ್ಯಕ್ರಮ ಇದು. ಜ್ಞಾನ ಸಂಗಮ ವೇದಿಕೆಯಲ್ಲಿ ಆಗಿರುವಂಥ ಕಾರ್ಯಕ್ರಮ. ಈಗ ನೇರವಾಗಿ 10 ಗಂಟೆ 30 ನಿಮಿಷಕ್ಕೆ ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ಚಾಲನೆ ಸಿಗೋದಿದೆ. ದಾವಣಗೆರೆಯ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಅವರು ಉದ್ಘಾಟನೆಯನ್ನು ಮಾಡೋರು ಇದ್ದಾರೆ. ನ್ಯೂಸ್ ಫಸ್ಟ್ MD CEO ರವಿಕುಮಾರ್ ಮತ್ತು ಎಡಿಟರ್ ಇನ್ ಚೀಫ್ ಮಾರುತಿ ಅವರು ಕಾರ್ಯಕ್ರಮದ ವೇದಿಕೆಯಲ್ಲಿ ಇರ್ತಾರೆ. ರಾಜ್ಯದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗೋರು ಇದ್ದಾರೆ. ಇವತ್ತು ಮತ್ತು ನಾಳೆ ನಡೆಯುವಂಥ 2 ದಿನಗಳ ಕಾರ್ಯಕ್ರಮ. ಬೆಳಗ್ಗೆ 10 ಗಂಟೆ 30 ನಿಮಿಷಕ್ಕೆ ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ಚಾಲನೆ ಸಿಗೋ ಅಂಥದ್ದು ಇದೆ. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಕಾರ್ಯಕ್ರಮ ನಡೆಯುವಂಥದ್ದು ಇದೆ. ಇವತ್ತು ಮತ್ತು ನಾಳೆ 2 ದಿನಗಳು ಉಚಿತ ಪ್ರವೇಶ. ನೀವು ಹೋಗಿ ನಿಮ್ಮ ಭವಿಷ್ಯದ ದಾವಣಗೆರೆಯಲ್ಲಿ ಆಯೋಜನೆ ಆಗಿರುವಂಥ ಕಾರ್ಯಕ್ರಮ ಇದು 2 ದಿನಗಳ ಕಾಲ ನಡೀತಾ ಇದೆ. ಜ್ಞಾನ ಸಂಗಮ ಹೆಸರಿನಲ್ಲಿ ವೇದಿಕೆ ಸಿದ್ಧವಾಗಿದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಕಾರ್ಯಕ್ರಮಕ್ಕೆ ಅಧಿಕೃತವಾದಂಥ ಚಾಲನೆ ಸಿಗತ್ತೆ. ದಾವಣಗೆರೆ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾರೆ. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಕಾರ್ಯಕ್ರಮ ಇರುತ್ತೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಕಾರ್ಯಕ್ರಮಕ್ಕೆ ಅಧಿಕೃತವಾದಂಥ ಚಾಲನೆ ಸಿಗದಿದೆ. ನ್ಯೂಸ್ ಫಸ್ಟ್ ಮತ್ತು ಆಡ್ 6 ಜಂಟಿಯಾಗಿ ಆಯೋಜನೆ ಮಾಡಿರುವಂಥ ಕಾರ್ಯಕ್ರಮ ಇದು. ಜ್ಞಾನ ಸಂಗಮ ಹೆಸರಿನ ವೇದಿಕೆ. ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳು ಇವತ್ತಿನ ಎಕ್ಸ್ಪೋದಲ್ಲಿ ಭಾಗಿಯಾಗ್ತಾರೆ. ವಿದ್ಯಾರ್ಥಿಗಳು ತಮ್ಮ ಭವಿಷ್ಯದ ಕೋರ್ಸ್ಗಳನ್ನು ಆಯ್ಕೆ ಮಾಡಿಕೊಳ್ಳಕ್ಕೆ ಸೂಕ್ತ ವೇದಿಕೆ ಇದು. ದಾವಣಗೆರೆ ಈಗ ಜ್ಞಾನಕಾಶಿಯಾಗಿ ಬದಲಾಗ್ತಾ ಇದೆ. ಮಧ್ಯ ಕರ್ನಾಟಕ ಭಾಗದಲ್ಲಿ ಈಗ ಎಜುಕೇಷನ್ ಎಕ್ಸ್ಪೋ ನಿಮ್ಮ ಪ್ರೀತಿಯ ನ್ಯೂಸ್ ಫಸ್ಟ್ ಆಡ್ 6 ಜೊತೆಗೂಡಿ ಸಹಭಾಗಿತ್ವದಲ್ಲಿ ಆಯೋಜನೆ ಮಾಡಿರುವಂಥ ಕಾರ್ಯಕ್ರಮ. ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳು ಭಾಗಿಯಾಗ್ತಾ ಇದೆ. ನೀವು ಇಂಜಿನಿಯರಿಂಗ್, ಮೆಡಿಕಲ್ ಜೊತೆಗೆ ಸೈನ್ಸ್, ಕಾಮರ್ಸ್ ಯಾವ ಕೋರ್ಸನ್ನ ಆಯ್ಕೆ ಮಾಡಿಕೊಂಡ್ರೆ ನಿಮ್ಮ ಭವಿಷ್ಯ ಚೆನ್ನಾಗಿರುತ್ತೆ, ಇಲ್ಲೇ ಮಾಹಿತಿಯನ್ನು ಪಡೆದುಕೊಳ್ಬಹುದು. ನೇರವಾಗಿ ಆಯ್ಕೆಯು ನಿಮ್ಮ ಮುಂದೆಯೇ ಇರುತ್ತೆ. ಪೋಷಕರು, ವಿದ್ಯಾರ್ಥಿಗಳಿಗೆ ಉಚಿತ ಪ್ರವೇಶ. ಎಲ್ಲ ಸಿದ್ಧತೆಗಳು ಆಗಿದೆ. ಕೆಲವೇ ನಿಮಿಷಗಳಲ್ಲಿ ಕಾರ್ಯಕ್ರಮಕ್ಕೆ ಅಧಿಕೃತವಾದಂಥ ಚಾಲನೆ ಸಿಗುತ್ತೆ. ದಾವಣಗೆರೆಯ PB ರಸ್ತೆಯಲ್ಲಿ ಇರುವಂಥ ವೇದಿಕೆ ಇದು. ಜ್ಞಾನ ಸಂಗಮ ಹೆಸರಿನ ವೇದಿಕೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಧು ಇಂಗಳದಾಳ. ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಮಧು, ಈಗಾಗಲೇ ಎಲ್ಲ ತಯಾರಿಗಳು ಕೂಡ ಆರಂಭ ಆಗಿದೆ. ಕೆಲವೇ ನಿಮಿಷಗಳಲ್ಲಿ ಅಧಿಕೃತವಾದಂಥ ಚಾಲನೆ ಕೂಡ ಸಿಗುವಂಥದ್ದಿದೆ. ಎಕ್ಸ್ಪ್ಲೈನ್ ನಾವು ಮಾಡೋದಾದ್ರೆ. ಎಸ್ ಮಧುಸೂದನ್, ಏನು ಮಧ್ಯ ಕರ್ನಾಟಕದ ಬೆಣ್ಣೆ ನಗರಿ ಅಂತ ಕರೆಸಿಕೊಳ್ಳುವಂತಹ ದಾವಣಗೆರೆಯಲ್ಲಿ ಇವತ್ತು ಜ್ಞಾನ ಸಂಗಮ ಹೆಸರಿನಲ್ಲಿ ಎಜುಕೇಶನ್ ಎಕ್ಸ್ಪೋ ನಡೀತಾ ಇರುವಂತದ್ದು. ಈಗಾಗಲೇ ಕಾರ್ಯಕ್ರಮಕ್ಕೆ ಏನು ಮುಖ್ಯ ಅತಿಥಿಗಳ ಆಗಮನ ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಗುತ್ತೆ. 10ವರೆಗೆ ಈ ಒಂದು ಕಾರ್ಯಕ್ರಮ ಕೂಡ ಉದ್ಘಾಟನೆ ಆಗುತ್ತೆ. ಈಗಾಗಲೇ ನೀವು ದೃಶ್ಯದಲ್ಲಿ ನೋಡಬಹುದು, ಏನು ದಾವಣಗೆರೆಯ ಪ್ರತಿಷ್ಠಿತ ಕಾಲೇಜುಗಳಲ್ಲಿ CET ಮತ್ತು PUC ಟಾಪರ್ಗಳು ಯಾರ್ಯಾರಿದ್ರು ಆ ರೀತಿಯ ಎಲ್ಲ ವಿದ್ಯಾರ್ಥಿಗಳು ಕೂಡ ಈಗಾಗಲೇ ಆಗಮಿಸ್ತಾ ಇದ್ದಾರೆ. ಅವರ
ಪೋಷಕರೊಂದಿಗೆ ಇನ್ನೇನು ಆಗಮಿಸ್ತಾ ಇರುವಂತದ್ದು. ಮೊದಲಿಗೆ ಅವರು ಏನು ಎಂಟ್ರಿ ಆಗ್ತಾರೆ ಅಲ್ಲಿ ಅವ್ರಿಗೊಂದು ರಿಜಿಸ್ಟ್ರೇಷನ್ ಅನ್ನ ಮಾಡಿಕೊಂಡು ಈ ಒಂದು ಏನು ಎಕ್ಸ್ಪೋ ನಡೀತಾ ಇರುವಂತಹ ಸ್ಥಳ ಇದೆ ಇದರ ಒಳಗಡೆ ಬರ್ತಾರೆ. ವೇದಿಕೆಯ ಮುಂಭಾಗದಲ್ಲೂ ಕೂಡ ಈಗ ಆಸೀನರಾಗ್ತಾ ಇರುವಂತದ್ದು. ಬರುವಂತಹ ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ಒಂದು ರಿಜಿಸ್ಟ್ರೇಷನ್ ಅನ್ನ ಮಾಡಿಕೊಂಡು ಅವರಿಗೆ ಒಂದು ಸರ್ಟಿಫಿಕೇಟ್ ಕೊಡುವಂತಹ ಕೆಲಸವನ್ನ ಕೂಡ ಮಾಡಲಾಗುತ್ತೆ. ಏನು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಿದೆ ಆ ಒಂದು ಶಿಕ್ಷಣ ಸಂಸ್ಥೆಗಳ ವ್ಯಕ್ತಿಗಳು ಅಂದ್ರೆ ಏನು ಅದರ ರಿಸೋರ್ಸ್ ಪರ್ಸನ್ ಆಗಿರ್ಬೋದು ಅಥವಾ ಅವರ ಮುಖ್ಯಸ್ಥರಾಗಿರ್ಬೋದು ಎಲ್ಲರೂ ಕೂಡ ಈಗಾಗಲೇ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ಇಲ್ಲಿಗೆ ಬಂದಿರುವಂತಹ ವಿದ್ಯಾರ್ಥಿಗಳು ನೇರವಾಗಿ ಅವರಿಗೆ ಅಂದ್ರೆ ಏನು ಒಂದು ಅಂತಿಮವಾಗಿ ಅವರು ಯಾವ ಕೋರ್ಸ್ಗೆ ಹೋಗಬೇಕು ಅನ್ನುವಂತಹ ನಿರೀಕ್ಷೆಯಲ್ಲಿರ್ತಾರೆ. ಆ ಒಂದು ಕೋರ್ಸಿನ ಸಂಪೂರ್ಣವಾದಂತಹ ಮಾಹಿತಿಯನ್ನ ಅವರು ಪಡ್ಕೋಬಹುದು. ಇಲ್ಲಿ ಬರೀ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ, ಅಂದ್ರೆ ಏನು PUC ಅಂದ್ರೆ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ತೀವಿ. ಆ ಒಂದು ಟರ್ನಿಂಗ್ ಪಾಯಿಂಟ್ ಅಲ್ಲಿ ಯಾವ ಕೋರ್ಸ್ ಅನ್ನ ಆಯ್ಕೆ ಮಾಡಿಕೊಂಡ್ರೆ ಸೂಕ್ತ ಅನ್ನುವಂತಹ ಗೊಂದಲದಲ್ಲಿ ವಿದ್ಯಾರ್ಥಿಗಳಿರ್ತಾರೆ. ಅಂತಹ ವಿದ್ಯಾರ್ಥಿಗಳಿಗೆ ಒಂದು ಏನು ಮಾಹಿತಿಯನ್ನ ನೀಡಲಿಕ್ಕೆ ಅವರಿಗೆ ಬೇಕಾಗುವಂತಹ ಕೋರ್ಸ್ಗಳ ಲಭ್ಯತೆಯನ್ನ ತಿಳಿಸಲಿಕ್ಕೆ ಈ ಒಂದು ಎಜುಕೇಶನ್ ಎಕ್ಸ್ಪೋನ ಆಯೋಜನೆಯನ್ನ ಮಾಡಿರುವಂತದ್ದು. ಹಾಗಾಗಿ ವಿದ್ಯಾರ್ಥಿಗಳು ಅವರ ಪೋಷಕರೊಟ್ಟಿಗೆ ಆಗಮಿಸ್ತಾರೆ. ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಮಾತ್ರ ಗೊಂದಲ ಇರೋದಿಲ್ಲ, ಪೋಷಕರಿಗೂ ಕೂಡ ಒಂದಷ್ಟು ಗೊಂದಲಗಳಿರುತ್ತೆ. ತಮ್ಮ ಮಕ್ಕಳನ್ನ ಯಾವ ಕೋರ್ಸ್ಗೆ ಕಳಿಸಬೇಕು, ಯಾವುದ ಶಿಕ್ಷಣವನ್ನ ಕೊಡಿಸಿದ್ರೆ ಅನುಕೂಲ ಆಗುತ್ತೆ, ಅವ್ರ ಫ್ಯೂಚರ್ ಹೇಗಿರುತ್ತೆ ಅನ್ನುವಂತಹ ಎಲ್ಲಾ ಗೊಂದಲಗಳಿರುತ್ತೆ. ಸೊ ಆ ಒಂದು ಎಲ್ಲಾ ಗೊಂದಲಗಳನ್ನ ಕೂಡ ನಿವಾರಣೆ ಮಾಡುವಂತಹ ನಿಟ್ಟಿನಲ್ಲಿ ಈ ಒಂದು ಎಜುಕೇಶನ್ ಎಕ್ಸ್ಪೋ ನಡೀತಾ ಇರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇನ್ನೊಂದು ಅರ್ಧ ಗಂಟೆಯಲ್ಲಿ ಈ ಒಂದು ಕಾರ್ಯಕ್ರಮ ಶುರುವಾಗುತ್ತೆ. ಮುಖ್ಯ ಅತಿಥಿಗಳು ಕೂಡ ಇನ್ನು ಕೆಲವೇ ಕ್ಷಣಗಳಲ್ಲಿ ಆಗಮಿಸ್ತಾರೆ. ಹಾಗಾಗಿ ಏನು ದಾವಣಗೆರೆಯಲ್ಲಿರ್ತಕ್ಕಂಥ ಪ್ರತಿಷ್ಠಿತ ಎಲ್ಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಕೂಡ ಈಗ ಒಬ್ಬೊಬ್ಬರಾಗಿ ಆಗಮಿಸ್ತಾ ಇರುವಂತದ್ದು. ಮಧುಸೂದನ್, ಧನ್ಯವಾದ ಮಧು ನಿಮ್ಮ ಮಾಹಿತಿಗೆ. ಇದು ಒಟ್ಟಾರೆ ದಾವಣಗೆರೆ ಜ್ಞಾನಕಾಶಿಯಾಗಿ ಪರಿವರ್ತನೆ ಆಗ್ತಾ ಇದೆ. ನೇರವಾಗಿ ನ್ಯೂಸ್ ಫಸ್ಟ್ ಮತ್ತು AD6 ಸಹಭಾಗಿತ್ವದಲ್ಲಿ ಆಯೋಜನೆ ಆಗಿರುವಂತಹ ಕಾರ್ಯಕ್ರಮ ಜ್ಞಾನ ಸಂಗಮ ಅನ್ನೋ ಹೆಸರಿನಲ್ಲಿ ಮೆಗಾ ಎಜುಕೇಶನ್ ಎಕ್ಸ್ಪೋ ಕೆಲವೇ ನಿಮಿಷಗಳಲ್ಲಿ ಅಧಿಕೃತವಾದಂತಹ ಚಾಲನೆ ಸಿಗುತ್ತೆ. ಇವತ್ತು ಮತ್ತು ನಾಳೆ 2 ದಿನಗಳ ಕಾಲ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆ ತನಕ ವಿದ್ಯಾರ್ಥಿಗಳು ಪೋಷಕರು ಭೇಟಿಯನ್ನ ಕೊಡಬಹುದು. ಪ್ರವೇಶ ಉಚಿತ ಇರುತ್ತೆ. ನಿಮಗೆ ಮುಂದಿನ ಭವಿಷ್ಯಕ್ಕೆ ಯಾವ ಕೋರ್ಸ್ಗಳನ್ನು ತೆಗೆದುಕೊಳ್ಬೇಕು, ಯಾವ ಕೋರ್ಸ್ ತಗೊಂಡ್ರೆ ಅನುಕೂಲ ಆಗುತ್ತೆ, ಭವಿಷ್ಯ ಚೆನ್ನಾಗಿರುತ್ತೆ, ಭವಿಷ್ಯವನ್ನು ರೂಪಿಸ್ಕೊಳ್ಳೋಕ್ಕೆ ಶಿಕ್ಷಣ ಮೊದಲ ಹೆಜ್ಜೆ. ಹೀಗಾಗಿ ಶಿಕ್ಷಣದಲ್ಲಿ ಯಾವ ಕೋರ್ಸ್ನ ಆಯ್ಕೆ ಮಾಡ್ಕೋಬೇಕು ಅನ್ನೋಕ್ಕೆ ವೇದಿಕೆಯನ್ನು ಕಲ್ಪಿಸ್ಕೊಟ್ಟಿದೆ ನಿಮ್ಮ ಪ್ರೀತಿಯ ನ್ಯೂಸ್ ಫಸ್ಟ್. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ದಾವಣಗೆರೆ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡೋರು ಇದ್ದಾರೆ. ನ್ಯೂಸ್ ಫಸ್ಟ್ನ CEO MD ರವಿಕುಮಾರ್ ಅವರು, ಎಡಿಟರ್ ಇನ್ ಚೀಫ್ ಮಾರುತಿ ಅವರು ಸಹ ವೇದಿಕೆಯಲ್ಲಿ ಇರ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.